ಮಂಡ್ಯ ಅಂತ ಹೇಳಿದ್ರೆ ಸಕ್ಕರೆ ನಾಡು. ಐತಿಹಾಸಿಕವಾಗಿ, ಸಾಹಿತ್ಯಿಕವಾಗಿ, ರಾಜಕೀಯವಾಗಿ ತನ್ನದೇ ಆದಂತ ಮಹತ್ವವನ್ನ ಪಡೆದಿರುವಂತ ಜಿಲ್ಲೆ. ಒಂದು ವಿಚಾರ ಹೇಳ್ಬೇಕು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತೃಭಾಷೆಯನ್ನು ಆಡುವಂತ ಯಾವ್ದಾದ್ರು ಜಿಲ್ಲೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಮಂಡ್ಯ ಜಿಲ್ಲೆ. ಮತ್ತೆ ಏಷ್ಯಾದಲ್ಲೇ ಮೊದಲಿಗೆ ಇವತ್ತೇನು ತಾವು ವಿದ್ಯುತ್ ಅನ್ನ ನೋಡ್ತಾ ಇದ್ದೀರೋ ಆ ವಿದ್ಯುತ್ ಉತ್ಪಾದನೆಯನ್ನ ಮಾಡದಂತ ಜಿಲ್ಲೆ ಅಂತ ಹೇಳಿದ್ರೆ ಅದು ನಮ್ಮ ಮಂಡ್ಯ ಜಿಲ್ಲೆ. ಐತಿಹಾಸಿಕವಾಗಿ ಮಂಡ್ಯದ ಜಿಲ್ಲೆ ಅಂತ ಹೇಳಿದ್ರೆ KRS ಇರಬಹುದು, ಶ್ರೀರಂಗಪಟ್ಟಣ ಇರಬಹುದು, ಮೇಲ್ಕೋಟೆ, ಆದಿಚುಂಚನಗಿರಿ ಕ್ಷೇತ್ರ, ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನ ಹೊಂದಿರುವಂತ ಜಿಲ್ಲೆ ಮಂಡ್ಯ ಜಿಲ್ಲೆ. ಅದಲ್ಲದೆ ಸಾಹಿತ್ಯಿಕವಾಗಿ ಎಲ್ಲರೂ ಏನ್ ಅನ್ಕೊಳ್ತಾರೆ ಅಂದ್ರೆ ಮಂಡ್ಯ ಜನ ಅಂತ ಹೇಳಿದ್ರೆ ಒರಟು ಸ್ವಭಾವದವರು ಅಂತೇಳಿ. ಇಲ್ಲ, ಎಂತ ಸಂವೇದನಾಶೀಲ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗಿದೆ ಅಂದ್ರೆ ಸಾಹಿತ್ಯಿಕವಾಗಿ ಇಲ್ಲಿ ಜನ್ಮ ಪಡೆದಂತ ಎಂತೆಂತ ಕವಿ ಶ್ರೇಷ್ಠರು ಇದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಕನ್ನಡದ ಕಣ್ಣುವರೆನಿಸಿದಂತ BM ಶ್ರೀಕಂಠಯ್ಯನವರು ಹುಟ್ಟಿದ ಜಿಲ್ಲೆ ಈ ಮಂಡ್ಯ ಜಿಲ್ಲೆ. ಹಾಗೆ KS ನರಸಿಂಹಸ್ವಾಮಿ, ತ್ರಿವೇಣಿ, AN ಮೂರ್ತಿರಾಯ, ಪೂತಿ ನರಸಿಂಹರಾಯ ಎಂತೆಂತ ಸಾಹಿತಿಗಳಿಗೆ ಜನ್ಮ ನೀಡಿದಂತ ಪುಣ್ಯಭೂಮಿ ಈ ಮಂಡ್ಯ ಜಿಲ್ಲೆ ಅನ್ನುವಂತಹದ್ದು. ಇಂಥ ಮಂಡ್ಯ ಜಿಲ್ಲೆನಲ್ಲಿ ಈ ತರದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅನ್ನುವಂತಹದ್ದು ನಮ್ಮ ಸನ್ಮಾನ್ಯ ಕಾರ್ಮಿಕ ಸಚಿವರ ಅಭಿಲಾಷೆಯಾಗಿತ್ತು. ಅದು ಇಂದು ಕೂಡಿ ಬಂದಿದೆ. ತಾವೆಲ್ಲರೂ ಕೂಡ ಆಗಮಿಸಿದ್ದೀರಾ. ತಮಗೆ ಮತ್ತೊಮ್ಮೆ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಅಸಂಘಟಿತ ಕಾರ್ಮಿಕರನ್ನ ಒಂದೆಡೆ ಸೇರಿಸಿ ನಮ್ಮ ಸನ್ಮಾನ್ಯ ಕಾರ್ಮಿಕ ಸಚಿವರು ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗೂ ಭೇಟಿ ನೀಡಿ ಕಾರ್ಮಿಕರನ್ನ ಖುದ್ದು ಅವ್ರಿಗೆ ಭೇಟಿ ಮಾಡಿ ಅವರ ಅಹವಾಲುಗಳನ್ನ ಸ್ವೀಕರಿಸಿ ಅವರ ಸಮಸ್ಯೆಗಳೇನಿದೆಯೋ ಅದನ್ನ ಆಲಿಸಿ ಅದಕ್ಕೆ ಏನಾದ್ರೂ ಪರಿಹಾರಾತ್ಮಕವಾಗಿ ಯೋಜನೆಗಳನ್ನ ರೂಪಿಸಬೇಕು ಅನ್ನುವಂಥದ್ದು ಅವರ ಮುಖ್ಯ ಉದ್ದೇಶ. ಇದು ರಾಜ್ಯಾದ್ಯಂತ ನಾವೀಗಾಗಲೇ 26 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀವಿ. ಇದು 27ನೇ ಜಿಲ್ಲೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಅಂತ ಹೇಳಿದ್ರೆ ನಮ್ಮ ಸನ್ಮಾನ್ಯ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಸಾಹೇಬರು. ಸ್ನೇಹಿತರೆ, ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಯಾರು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಕಾರ್ಮಿಕ ಸಮುದಾಯದಲ್ಲಿ ಪ್ರಧಾನವಾಗಿ ನಾವು 2 ವರ್ಗವನ್ನ ನೋಡ್ತೇವೆ. ಒಂದು ಸಂಘಟಿತ ಕಾರ್ಮಿಕರು, ಎರಡನೇದು ಅಸಂಘಟಿತ ಕಾರ್ಮಿಕರು. ಸಂಘಟಿತ ಕಾರ್ಮಿಕರು ಅಂತ ಹೇಳಿದ್ರೆ ಯಾಕೆ ESI, PF, ಗ್ರಾಚ್ಯುಟಿ, ಬೋನಸ್ ಮುಂತಾದ ಸಾಮಾಜಿಕ ಭದ್ರತಾ ಸೌಲಭ್ಯಗಳು ಯಾರಿಗೆ ದೊರೆಯುತ್ತೋ ಅವರೆಲ್ಲರೂ ಕೂಡ ಸಂಘಟಿತ ಕಾರ್ಮಿಕರು. ಯಾರು ಈ ಸೌಲಭ್ಯಗಳಿಂದ ವಂಚಿತರಾಗಿರ್ತಾರೋ, ಯಾರಿಗೆ ಈ ಸೌಲಭ್ಯಗಳು ಸಿಗೋದಿಲ್ವೋ ಅವರೆಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕರಾಗಿರ್ತಾರೆ ಅನ್ನುವಂಥದ್ದು. ಒಟ್ಟಾರೆ ಕಾರ್ಮಿಕ ಸಮುದಾಯದಲ್ಲಿ 83% ಅಸಂಘಟಿತ ಕಾರ್ಮಿಕರಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ನಾವೇನು ಸುಮಾರು ಒಟ್ಟಾರೆ 53 ಕಾರ್ಮಿಕ ಕಾಯ್ದೆಗಳನ್ನ ನಾವು ನೋಡ್ತೇವೆ. ಆದ್ರೆ ಅವೆಲ್ಲ ಕಾಯ್ದೆಗಳು ಕೂಡ ಸಂಘಟಿತ ಕಾರ್ಮಿಕರಿಗೆ ಮಾತ್ರ ಇದ್ದಂತಹದ್ದು. ಅಸಂಘಟಿತ ಕಾರ್ಮಿಕರಿಗೆ ಯಾವುದೇ ಕಾಯ್ದೆ ಕಾನೂನುಗಳು ಇರಲಿಲ್ಲ, ಯಾವುದೇ ಸೌಲಭ್ಯಗಳು ಕೂಡ ಇರಲಿಲ್ಲ ಅನ್ನುವಂಥದ್ದು. ಮೊದಲಿಗೆ 2009ರಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ ಎನ್ನುವಂತಹದ್ದು ರೂಪಿತ ಆಯಿತು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ 2009ರಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯನ್ನ ಸ್ಥಾಪನೆ ಮಾಡಲಾಯಿತು. ಆದ್ರೆ ಮಂಡಳಿಯನ್ನು ಸ್ಥಾಪನೆ ಆಯಿತು. ಆದ್ರೆ ಎಷ್ಟು ಜನ ಕಾರ್ಮಿಕರಿದ್ದಾರೆ, ಯಾವ ವರ್ಗದವರಿದ್ದಾರೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ. ಈ ಒಂದು ವರ್ಗಗಳನ್ನ ಕುರಿಸಿ ಅವ್ರಿಗೆ ನೋಂದಣಿ ಮಾಡಿಸಿ ಸ್ಮಾರ್ಟ್ ಕಾರ್ಡ್ ಕೊಡುವಂತ ಯೋಜನೆಯನ್ನ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂತೇಳಿ ಮೊದಲಿಗೆ ಜಾರಿಗೆ ತಂದಂತ ಕೀರ್ತಿ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೆ ಸಲ್ಲುತ್ತೆ ಅನ್ನುವಂಥದ್ದು. ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ಪ್ರಾರಂಭದಲ್ಲಿ 5 ವರ್ಗಗಳನ್ನ ಗುರುತಿಸಲಾಯಿತು, ನಂತರದಲ್ಲಿ 6 ವರ್ಗಗಳನ್ನ ಗುರುತಿಸಲಾಯಿತು. ಈಗ ಅದು 101 ವರ್ಗಗಳಿಗೆ ಅದು ಮೀಟ್ ಆಗಿದೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಸಂತೋಷವಾಗಿ ಹೇಳ್ತೇನೆ. ಈ ಒಂದು ವರ್ಗದಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನ ತಮ್ಮ ಸಭಾಂಗಣದ ಸುತ್ತಲೂ ಕೂಡ ನಾವು ಅಂಟಿಸಿದ್ದೇವೆ. ಯಾವ ವರ್ಗದವರು ಬರ್ತಾರೆ, ಯಾರೆಲ್ಲ ಅಸಂಘಟಿತ ವರ್ಗದ ಕಾರ್ಮಿಕರು ಅನ್ನೋದನ್ನ ತಾವು
ನಾವು ನೋಡಬಹುದು. ಹಮಾಲರು, ಟೈಲರ್ಗಳು, ಗೃಹ ಕಾರ್ಮಿಕರು, ಅಗಸರು, ಚಿಂದಿಯಾಯುವವರು, ಕಮ್ಮಾರರು, ಕುಂಬಾರರು, ಕ್ಷೌರಿಕರು, ಬಟ್ಟಿ ಕಾರ್ಮಿಕರು, ಸಿನಿ ಕಾರ್ಮಿಕರು, ಫೋಟೋಗ್ರಾಫರ್ಸ್, ಹೀಗೆ ಅಲೆಮಾರಿಗಳು, ಅರೆ ಅಲೆಮಾರಿಗಳು ಎಲ್ಲರೂ ಕೂಡ ಇತ್ತೀಚೆಗೆ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಕೃಷಿ ಕಾರ್ಮಿಕರನ್ನು ಕೂಡ ಈ ಒಂದು ವ್ಯಾಪ್ತಿಗೆ ತರಬೇಕು ಅಂತ ಹೇಳಿ ಮೊನ್ನೆ ಅವರನ್ನು ಕೂಡ ನಾವು ಸೇರ್ಪಡೆಗೊಳಿಸಿದ್ದೇವೆ. ಒಟ್ಟು 101 ವರ್ಗಗಳು ಈ ಒಂದು ಯೋಜನೆಯಲ್ಲಿ ಬರ್ತವೆ ಅನ್ನುವಂಥದ್ದು. ಆದ್ರೆ ಇದು ಯಾವುದೇ ಯೋಜನೆ ಇರಲಿಲ್ಲ. ಪ್ರಾರಂಭಿಕವಾಗಿ ಈಗ ಒಂದು ಅವ್ರಿಗೋಸ್ಕರ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಯಾರಾದ್ರೂ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ, ಶಾಶ್ವತ ಅಂಗವಿಕಲರಾದ್ರೆ 1 ಲಕ್ಷ ರೂಪಾಯಿ, ಅಕಸ್ಮಾತ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ರೆ 50,000ದವರೆಗೆ ಆಸ್ಪತ್ರೆ ವೆಚ್ಚದ ಚಿಕಿತ್ಸಾ ವೆಚ್ಚವನ್ನ ಮರುಪಾವತಿ ಮಾಡುವಂತದ್ದು, ಹಾಗೂ ಅಂತ್ಯಕ್ರಿಯೆ ವೆಚ್ಚವಾಗಿ 10,000 ಕೊಡುವಂತ ಮಹತ್ವದ ಯೋಜನೆಯನ್ನ ಪ್ರಾರಂಭಿಕವಾಗಿ ನಮ್ಮ ಸಾಹೇಬರು ಅದನ್ನು ಮೊದಲಿಗೆ ರಾಜ್ಯದಲ್ಲಿ ಜಾರಿಗೆ ತಂದಂತದ್ದು. ಎರಡನೇದ ಮಹತ್ವಾಕಾಂಕ್ಷಿಯಾದಂತ ಯೋಜನೆ ಅಂತ ಹೇಳಿದ್ರೆ ಸಾರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು. ಯಾರಂದ್ರೆ ಡ್ರೈವರ್ ಅಂತ ಹೇಳಿದ್ರೆ ಆಟೋ ಡ್ರೈವರು, ಮ್ಯಾಕ್ಸಿ ಕ್ಯಾಬ್, ಬಸ್ಸು, ಲಾರಿ ಯಾವುದೇ ಇರಬಹುದು. ಯಾರು ವಾಣಿಜ್ಯ ವಾಹನ ಚಾಲಕರು ಇದ್ದಾರೋ ಅವರುಗಳು, ಕಂಡಕ್ಟರು, ಕ್ಲೀನರು, ಮೆಕ್ಯಾನಿಕ್ಸ್, ಪಂಕ್ಚರ್ ಶಾಪ್ ನಡೆಸುವಂತವರು, ಹಾಗೆ ಬುಕಿಂಗ್ ಕ್ಲರ್ಕ್ಸ್ ಇರಬಹುದು, ಮತ್ತೆ ಯಾರು ಈ ವೀಲ್ ಅಲೈನ್ಮೆಂಟ್ ಮಾಡುವಂತವರು, ಒಟ್ಟಾರೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸುಮಾರು 20 ವರ್ಗದ ಕಾರ್ಮಿಕರನ್ನ ಗುರುತಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 25ರಿಂದ 30 ಲಕ್ಷ ಕಾರ್ಮಿಕರಿದ್ದಾರೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಅವರಿಗೆ ಇಡೀ ರಾಷ್ಟ್ರದಲ್ಲಿ ಪ್ರಥಮವಾಗಿ ಒಂದು ಒಳ್ಳೆ ಯೋಜನೆಯನ್ನ, ಪ್ರತ್ಯೇಕವಾಗಿ ಕಾಯ್ದೆಯನ್ನು ತಂದು ಪ್ರತ್ಯೇಕವಾದಂತ ಮಂಡಳಿಯನ್ನ ರಚಿಸಿದಂತ ಕೀರ್ತಿ ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ ಸಲ್ಲುತ್ತೆ ಎನ್ನುವಂತದ್ದು. ಈ ಯೋಜನೆಯಲ್ಲಿ ಯಾರಾದ್ರೂ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವ್ರಿಗೆ 5 ಲಕ್ಷ ರೂಪಾಯಿಗಳ ಪರಿಹಾರ ಕೊಡುವಂತದ್ದು, ಶಾಶ್ವತ ಅಂಗವಿಕಲರಾದ್ರೆ 2 ಲಕ್ಷ ರೂಪಾಯಿ, ಹಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ರೆ 1 ಲಕ್ಷದವರೆಗೆ ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚವನ್ನ ಮರುಪಾವತಿ ಮಾಡುವಂತದ್ದು. ಆಮೇಲೆ ಸಹಜ ಮರಣಕ್ಕೆ 25,000 ರೂಪಾಯಿ. ಯಾರು ಮರಣ ಹೊಂದಿರ್ತಾರೋ, ಶಾಶ್ವತ ಅಂಗವಿಕಲರಾಗಿರ್ತಾರೋ ಅವರ 2 ಮಕ್ಕಳಿಗೆ PUC ವರೆಗೆ ಸ್ಕಾಲರ್ಶಿಪ್ ಕೊಡುವಂತದ್ದು, ಹಾಗೆ ಮೆಟರ್ನಿಟಿ ಬೆನಿಫಿಟ್ ಕೊಡುವಂತದ್ದು. ಈ ರೀತಿಯ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಯೋಜನೆಯನ್ನ ನಮ್ಮ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಎನ್ನುವಂತದ್ದು. ಇದುವರೆಗೆ ಸುಮಾರು 70 ಕೋಟಿಯಷ್ಟು ಮೊತ್ತವನ್ನ ಅಂತ ಇವ್ರಿಗೆ ಡ್ರೈವರ್ಸ್ಗೆ ನಾವು ಪರಿಹಾರವಾಗಿ ಇದುವರೆಗೆ ಕೊಟ್ಟಿದ್ದೇವೆ ಅನ್ನುವಂಥದ್ದು. ಮೂರನೇದಾಗಿ ಅತ್ಯಂತ ಮಹತ್ವಾಕಾಂಕ್ಷಿಯಾದಂತ ಯೋಜನೆ ಅಂತ ಹೇಳಿದ್ರೆ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಅನ್ನುವಂಥದ್ದು. ಗಿಗ್ ಕಾರ್ಮಿಕರು ಅಂದ್ರೆ ಯಾರು ಝೊಮ್ಯಾಟೊ, ಸ್ವಿಗ್ಗಿ, ಫ್ಲಿಪ್ಕಾರ್ಟ್, ಅಮೆಜಾನ್ ಮುಂತಾದ, ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರ್ತದೆ, ನಾವು ಕುಳಿತಲ್ಲಿಗೆ ಏನು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದ್ರೆ ಏನು ಆಹಾರವನ್ನ, ವಸ್ತುಗಳನ್ನ ನಮಗೆ ಕುಳಿತಲ್ಲೇ ನಿಗದಿತ ಸಮಯಕ್ಕೆ ತಲುಪಿಸುವಂತ ವರ್ಕರ್ಸ್ ಇದ್ದಾರೋ ಅವರನ್ನ ನಾವು ಗಿಗ್ ಕಾರ್ಮಿಕರು ಅಂತ ಕರಿತೀವಿ. ಅಂತವರು ಏನು ಸಮಯಕ್ಕೆ ಸರಿಯಾಗಿ ವಸ್ತುಗಳನ್ನ ತಲುಪಿಸಬೇಕು ಅನ್ನೋಂತ ಕಾರಣಕ್ಕೆ ಅವರು ವೇಗವಾಗಿ ವಾಹನ ಚಲಾವಣೆ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಅಪಘಾತ ಆಗುವಂತ ಸಂಭವ ಹೆಚ್ಚಿರುತ್ತೆ ಅನ್ನೋದನ್ನ ಮನಗಂಡಂತ ನಮ್ಮ ಸನ್ಮಾನ್ಯ ಸಚಿವರು ಅವ್ರಿಗೋಸ್ಕರ ಒಂದು ಪ್ರತ್ಯೇಕವಾದಂತ ಯೋಜನೆಯನ್ನ ಜಾರಿಗೆ ತಂದ್ರು. ಯಾರಾದ್ರೂ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅವ್ರಿಗೆ 4 ಲಕ್ಷ ರೂಪಾಯಿಗಳ ಪರಿಹಾರ, ಶಾಶ್ವತ ಅಂಗವಿಕಲರಾದ್ರೆ 2 ಲಕ್ಷ ರೂಪಾಯಿ, ಹಾಗೆ ಆಸ್ಪತ್ರೆ ವೆಚ್ಚ ಮರುಪಾವತಿ 1 ಲಕ್ಷದವರೆಗೆ ನೀಡುವಂತ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದ್ರು. ಅದಲ್ಲದೆ ಅವರಿಗೋಸ್ಕರ ಇಡೀ ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ಒಂದು ಪ್ರತ್ಯೇಕ ಕಾಯ್ದೆಯನ್ನ ರೂಪಿಸಿ ಜಾರಿಗೆ ತಂದಂತ ಕೀರ್ತಿ ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ ಸಲ್ಲುತ್ತೆ ಎನ್ನುವಂತದ್ದು. ಇದಲ್ಲದೆ ಇನ್ನೊಂದು ಅತ್ಯಂತ ಮಹತ್ವಾಕಾಂಕ್ಷಿಯಾದಂತ ಯೋಜನೆ ಅವರು ಈ ಹಿಂದೆ ಕಾರ್ಮಿಕ ಸಚಿವರಾದಂತ ಸಂದರ್ಭದಲ್ಲಿ ತಂದಿರುವಂತದ್ದು ಆಶಾದೀಪ ಯೋಜನೆ ಅಂತೇಳಿ. ಇದೇನಪ್ಪ ಅಂತ ಹೇಳಿದ್ರೆ ಯಾರು SC ST ವರ್ಗಕ್ಕೆ ಸೇರಿದಂತ ನಿರುದ್ಯೋಗಿ ಯುವಕ ಯುವತಿಯರಿದ್ದರೋ ಅವ್ರಿಗೆ ಉದ್ಯೋಗವನ್ನ ದೊರಕಿಸ್ಕೊಡುವಂತ ಉದ್ಯೋಗದಾತರು ಅಂದ್ರೆ ಎಂಪ್ಲಾಯರ್ಸ್ ಯಾರಿದ್ದಾರೋ ಅವ್ರಿಗೆ ಪ್ರತಿ ಅಭ್ಯರ್ಥಿಗೆ 7,000 ತರ, ಒಂದು ತಿಂಗಳಿಗೆ 7,000 ತರ 2 ವರ್ಷಗಳವರೆಗೆ ಅವರ ವೇತನವನ್ನು ಮರುಪಾವತಿ ಮಾಡುವಂತದ್ದು. ಅಂದ್ರೆ ಇದ್ರ ಉದ್ದೇಶ ಸಂಸ್ಥೆಗೂ ನಷ್ಟ ಆಗಬಾರ್ದು, ನಮ್ಮ SC ST ವರ್ಗದ ಯುವಕರಿಗೆ ಕೆಲಸನೂ ಕೂಡ ಸಿಗಬೇಕು ಅನ್ನುವಂತ 2 ಅಂಶಗಳನ್ನ ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಇಡೀ ರಾಷ್ಟ್ರದಲ್ಲೇ ಒಂದು ಅಪರೂಪದ ಒಂದು ಯೋಜನೆಯನ್ನ ಜಾರಿಗೆ ತಂದಂತ ಕೀರ್ತಿ ನಮ್ಮ ಸನ್ಮಾನ್ಯ ಸಚಿವರಿಗೆ ಸಲ್ಲುತ್ತೆ ಅನ್ನುವಂಥದ್ದು. ಇದಲ್ಲದೆ ಯಾರು ನಾವು ಎದ್ದ ತಕ್ಷಣನೇ
ದಿನಪತ್ರಿಕೆಯನ್ನ ತಲುಪಿಸ್ತಾರೆ, ಮತ್ತೆ ಹಾಲನ್ನ ಸರಬರಾಜು ಮಾಡ್ತಾರೆ ಅಂತ ಏನು ಪತ್ರಿಕಾ ವಿತರಕರು, ಹಾಲು ವಿತರಕರು ಯಾರಿದ್ರು ಅವರಿಗೋಸ್ಕರ ಇಡೀ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಒಂದು ವಿಮಾ ಯೋಜನೆಯನ್ನ ಜಾರಿಗೆ ತಂದಿರುವಂತಹದ್ದು. ಯಾರಾದ್ರೂ ಅಪಘಾತದಲ್ಲಿ ಮರಣ ಹೊಂದಿದ್ರೆ 2 ಲಕ್ಷ ರೂಪಾಯಿ, ಶಾಶ್ವತ ಅಂಗವಿಕಲರಾದ್ರೆ 1 ಲಕ್ಷ ರೂಪಾಯಿ, ಆಸ್ಪತ್ರೆ ಚಿಕಿತ್ಸಾ ವೆಚ್ಚ 1 ಲಕ್ಷ ರೂಪಾಯಿವರೆಗೆ ಕೊಡುವಂತ ಮಹತ್ವಾಕಾಂಕ್ಷಿಯಾದಂತ ಯೋಜನೆಯನ್ನ ನಮ್ಮ ರಾಜ್ಯದಲ್ಲಿ ಜಾರಿಗೆ ತಂದಿರುವಂತಹದ್ದು. ಇದಲ್ಲದೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಸುಂಕ ಕಾಯ್ದೆ ಎನ್ನುವಂಥದ್ದನ್ನ ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಜಾರಿಗೆ ತಂದಂತ ಕೀರ್ತಿ ನಮ್ಮ ಮಿನಿಸ್ಟರ್ ಸಾಹೇಬರಿಗೆ ಸಲ್ಲುತ್ತೆ ಎನ್ನುವಂಥದ್ದು. ನಮ್ಗೆ ಸಿನಿಮಾ ಅಂದ ತಕ್ಷಣ ನಮ್ಗೆ ಹೀರೋ ಹೀರೋಯಿನ್ ಮಾತ್ರ ನಮಗೆ ಕಾಣ್ತಾರೆ, ಆ ಬಣ್ಣದವರು ಮಾತ್ರ ನಮಗೆ ಕಾಣ್ತಾರೆ. ಆದ್ರೆ ಒಂದು ಸಿನಿಮಾ ಸಿದ್ಧವಾಗಬೇಕಾದ್ರೆ ತೆರೆಯ ಮರೆಯ ಹಿಂದಿನಲ್ಲಿ ಕೆಲಸ ಮಾಡುವಂತ ಅಸಂಖ್ಯ ಕಾರ್ಮಿಕರು, ಲಕ್ಷಾಂತರ ಕಾರ್ಮಿಕರಿದ್ದಾರೆ. ಅವರನ್ನ ನಾವು ಯಾರು ಕೂಡ ಗಮನಿಸ್ಕೊಳ್ಳೋದಿಲ್ಲ. ಅಂತ ಕಾರ್ಮಿಕರ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ಪ್ರತ್ಯೇಕವಾದಂತ ಕಾಯ್ದೆಯನ್ನ ಜಾರಿಗೊಳಿಸಿ ಅದರಲ್ಲಿ ಬರುವಂತ ಸುಂಕದಿಂದ ಅವ್ರಿಗೆ ಕಲ್ಯಾಣ ಯೋಜನೆಗಳನ್ನ ರೂಪಿಸುವಂತ ಒಂದು ಕೆಲಸ ಮಾಡಿದಂತವರು ನಮ್ಮ ಸನ್ಮಾನ್ಯ ಕಾರ್ಮಿಕ ಸಚಿವರು ಅನ್ನುವಂತಹದ್ದು. ಇದಲ್ಲದೆ ಗೃಹ ಕಾರ್ಮಿಕರು ಮೊದಲನೇದೇ ಇದೆ. ಯಾರು ಮನೆ ಕೆಲಸ ಮಾಡ್ತಾರೋ ಅವರು ಅಸಂಖ್ಯ ಲಕ್ಷಾಂತರ ಕಾರ್ಮಿಕರು ನಮ್ಮ ರಾಜ್ಯದಲ್ಲಿದ್ದಾರೆ. ಅವ್ರಿಗೂ ಕೂಡ ಒಂದು ಪ್ರತ್ಯೇಕವಾದಂತ ಕರ್ನಾಟಕ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ ಎನ್ನುವಂತ ಹೊಸ ಕಾಯ್ದೆಯನ್ನ ರೂಪಿಸಿದಂತ ಕೀರ್ತಿ ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ ಸಲ್ಲುತ್ತೆ ಅನ್ನುವಂಥದ್ದು. ಇದಲ್ಲದೆ ಯಾರಿಗೆ ಗ್ರಾಚ್ಯುಟಿ ಪಡೆಯಲಿಕ್ಕೆ ಅರ್ಹತೆ ಇರ್ತದೋ ಅವರ ಗ್ರಾಚ್ಯುಟಿಯನ್ನ ಸೆಕ್ಯೂರ್ ಮಾಡುವಂತದ್ದು. ನಿಮ್ಗೆ ಗೊತ್ತಿದೆ, ಗ್ರಾಚ್ಯುಟಿಯನ್ನ ಕೊಡದೇ ಇರುವಂತದ್ದು ಸಂಸ್ಥೆ ಲಾಸ್ ಆದ್ರೆ ಈ ತರದೆಲ್ಲ ಕೇಸ್ಗಳು ನಮಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅವರು ಕರ್ನಾಟಕ ಕಡ್ಡಾಯ ಉಪಧನ ವಿಮಾ ನಿಯಮ ಅಂತ ಹೇಳಿ ಜಾರಿಗೆ ತಂದಿದ್ದಾರೆ. ಇದರಿಂದಾಗಿ ಯಾರಿಗೂ ಕೂಡ ಅವರು ಇನ್ಶೂರೆನ್ಸ್ ಕಂಪ್ನಿಗೆ ಪ್ರೀಮಿಯಂ ಅನ್ನ ಅವರು ಪೇ ಮಾಡಬೇಕಾಗುತ್ತೆ. ಇದರಿಂದ ಅವರ ಗ್ರಾಚ್ಯುಟಿ ಸೆಕ್ಯೂರ್ ಆಗಿರುತ್ತದೆ. ಈ ರೀತಿ ಒಂದು ಹೊಸದಾಗಿ ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ಜಾರಿಗೆ ತಂದಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಸಂಖ್ಯ ಮಹಿಳೆಯರಿದ್ದೀರಾ. ಯಾರು ಕಾರ್ಮಿಕರು, ಮಹಿಳಾ ಕಾರ್ಮಿಕರಿದ್ದಾರೋ ಅವ್ರಿಗೆ ಋತುಚಕ್ರದ ಸಂದರ್ಭದಲ್ಲಿ ಅವರ ನೋವುಗಳನ್ನ ಯಾರಿಗೂ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅಂಥದನ್ನು ಕೂಡ ಏನು ಅಹವಾಲುಗಳು ಬಂದು ಅದನ್ನ ಪರಿಗಣಿಸಿ ಪ್ರತಿ ತಿಂಗಳಿಗೆ 1 ರಜೆಯಂತೆ ವರ್ಷಕ್ಕೆ 12 ದಿನಗಳ ಋತುಚಕ್ರ ರಜೆಯನ್ನ ಕೊಡುವಂತ ಒಂದು ಮಹತ್ವದ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಸರ್ಕಾರದ ಆದೇಶವನ್ನ ಈಗಾಗಲೇ ಹೊರಡಿಸಿದೆ. ಅದಕ್ಕೆ ಪ್ರಮುಖ ಕಾರಣಕರ್ತರು ಅಂತ ಹೇಳಿದ್ರೆ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಅನ್ನುವಂಥದ್ದು. ಹೀಗೆ ಯಾವುದೇ ಯೋಜನೆಗಳಿಲ್ಲದೆ ಇರುವಂತ ಅಸಂಘಟಿತ ಕಾರ್ಮಿಕರಿಗೆ ಈ ರೀತಿ ಅಸಂಖ್ಯವಾದಂತ ಒಂದು ಯೋಜನೆಗಳನ್ನ, ಕಾಯ್ದೆ ಕಾನೂನುಗಳನ್ನ ಜಾರಿಗೆ ತರೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಅಸಂಘಟಿತ ಕಾರ್ಮಿಕರ ಬದುಕಿಗೆ ಆಶಾಕಿರಣವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ನನ್ನ ವೈಯಕ್ತಿಕವಾಗಿ ಕೂಡ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಾನು ತಮ್ಮಲ್ಲಿ ಕೋರ್ಕೊಳ್ಳೋದಿಷ್ಟೇ, ತಮ್ಮ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದಿಸಬೇಕು. ಅವರು ಇನ್ನೂ ಹೆಚ್ಚಿನ ಏನು ಯೋಜನೆಗಳನ್ನ ಜಾರಿಗೆ ತರೋದ್ರ ಮೂಲಕ ಅಸಂಘಟಿತ ಕಾರ್ಮಿಕರ ಬದುಕಲ್ಲಿ ಇನ್ನು ಮತ್ತಷ್ಟು ಶಕ್ತಿ ತುಂಬುವಂತಾಗಲಿ ಅಂತ ಹೇಳಿ ಹೇಳ್ತಾ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ನನ್ನ ತವರು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇರೋದು ನನಗೆ ಅತ್ಯಂತ ಸಂತೋಷ ಅಂತ ಹೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.